ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಠಾಣೆಗಳಲ್ಲಿ FIR ಅನ್ನು ದಾಖಲಿಸಲು ಸಾರ್ವಜನಿಕರು ಹೋದಾಗ ಅವರಿಗೆ ಸಾಕಷ್ಟು ಮುಜುಗರವಾಗುವಂತಹ ಹಾಗೂ ಸಮಯ ವಿಳಂಬವಾಗುವಂತಹ ಹಾಗೂ ಪೊಲೀಸರ ದಾಷ್ಟ್ಯತನದ ಅನುಭವ ಹಾಗೂ ಬೆಳಗಿನಿಂದ ಸಂಜೆವರೆಗೂ ಕಾಯುವಂತಹ ಒಂದು ಪರಿಸ್ಥಿತಿಗಳು ಇದೆಲ್ಲವನ್ನು ಅನುಭವಿಸಿರ್ತಾರೆ. ಇದಾದ ನಂತರನಾದ್ರೂ ಅವರು FIR ದಾಖಲು ಮಾಡ್ತಾರಾ ಅಂತ ಹೇಳಿದ್ರೆ ಅದು ಕೂಡ ಮಾಡ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ವೀಕ್ಷಕರು ಬಂದು ನನ್ನ ಬಳಿ ಹೇಳಿರೋದ್ರಿಂದ ಇವತ್ತು ಈ ಒಂದು ಪೊಲೀಸಿನವರು ಕೆಲವೊಮ್ಮೆ ಕ್ರಿಮಿನಲ್ ಅಪರಾಧಗಳು ಘಟಿಸಿದ್ದರು ಮತ್ತು ಸಂಜ್ಞೇಯ ಅಪರಾಧಗಳು ಅಂದರೆ ಕಾಗ್ನಿಸಬಲ್ ಅಫೆನ್ಸ್ ಅಂತ ನಾವೇನು ಕರಿತೇವೆ ಅಂತಹ ಕ್ರಿಮಿನಲ್ ಸೆಕ್ಷನ್ಗಳನ್ನು ಇನ್ಸರ್ಟ್ ಮಾಡಿ ಹಾಕಿ ದೂರು ದಾಖಲಿಸಿಕೊಳ್ಳುವಂತಹ ಒಂದು ಕ್ರಿಯೆ ಘಟಿಸಿದ್ದರೂ ಕೂಡ ಕೆಲವೊಮ್ಮೆ ಅದು ಬೇಸು ಅಂದರೆ ರೂಟ್ ಬಂದು ಕೇವಲ ಪ್ರಾಪರ್ಟಿ ರಿಲೇಟೆಡ್ಡು ಅಥವಾ ಇನ್ನೇನೋ ಫ್ಯಾಮಿಲಿ ರಿಲೇಟೆಡ್ಡು ಅಂತ ಹೇಳಿಬಿಟ್ಟು ಅದಕ್ಕೆ ಸಿವಿಲ್ ಸ್ವರೂಪದ್ದಾಗಿದೆ ಅಂತ ಹೇಳಿ ಎಂಡಾರ್ಸ್ಮೆಂಟ್ಗಳನ್ನು ಇಶ್ಯೂ ಮಾಡಿಬಿಡೋದು ಇತ್ತೀಚೆಗೆ ಬರ್ತಾ ಇದೆ. ಆದ್ದರಿಂದ ಇತ್ತೀಚೆಗೆ ಈ ಒಂದು ಸಿವಿಲ್ ಅಂದರೆ ಏನು, ಕ್ರಿಮಿನಲ್ ಅಂದರೆ ಏನು ಪ್ರಕರಣಗಳು, ಇದರಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳೇನು, ಯಾವಾಗ ಇದು ಸಿವಿಲ್ ಆಗುತ್ತೆ ಯಾವಾಗ ಕ್ರಿಮಿನಲ್ ಆಗುತ್ತೆ ಅನ್ನೋದು ಒಂದು ಡಿಸ್ಕ್ರಿಷನರಿ ಪವರ್ ಜೊತೆಗೆ ಕಾನೂನು ಕ್ಲಿಯರಾಗಿ ಸ್ಪಷ್ಟವಾಗಿ ಹೇಳುತ್ತೆ. BNS ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ಇತ್ತೀಚೆಗೆ ಕ್ರಿಮಿನಲ್ಲು ಕೇಸುಗಳನ್ನು ದಾಖಲು ಮಾಡಿಕೊಳ್ಳದೆ ಇದು ಸಿವಿಲ್ ಸ್ವರೂಪ ಅಂತ ಹೇಳಿ ಎಂಡಾರ್ಸ್ಮೆಂಟ್ ಕೊಟ್ಟು ಕೈ ತೊಳ್ಕೊಳ್ತಾ ಇರೋ ಪ್ರಮೇಯ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದ್ದರಿಂದ ಮೊದಲಾದರೆ ಏನು ಮಾಡ್ತಾ ಇದ್ವಿ ನಾವೆಲ್ಲ, ಅವರು ಮಾಡಲಿಲ್ಲ ಅಂದರೆ DCPಗೋ DYSPಗೋ SP ಗೋ ಅಥವಾ ಕಮಿಷನರ್ಗೋ ನಾವು ದೂರುಗಳನ್ನು ಕೊಟ್ಟು ಅವರು ದಾಖಲು ಮಾಡದೆ ಹೋದರೆ ತದನಂತರ ನಾವು ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ PCR ಪ್ರೈವೇಟ್ ಕಂಪ್ಲೇಂಟ್ ರಿಪೋರ್ಟ್ ಅಂತ ಹೇಳಿ ಒಂದು PCR ಅನ್ನು ನಾವು ದಾಖಲು ಮಾಡ್ತಾ ಇದ್ವಿ. ಅಲ್ಲಿ ಸಾಕ್ಷಿಗಳ ಆಧಾರದ ಮೇಲೆ ಪೊಲೀಸಿನವರಿಗೆ ಡೈರೆಕ್ಷನ್ಗಳನ್ನು ಕೊಟ್ಟು ತನಿಖೆ ಮಾಡಿ FIR ಮಾಡಿ ಅಂತ ಹೇಳಿ ಹೇಳ್ತಾ ಇದ್ರು. ಆದರೆ ಇತ್ತೀಚೆಗೆ ಮ್ಯಾಜಿಸ್ಟ್ರೇಟ್ ಕೋರ್ಟಿನವರು ಮತ್ತು ಪೊಲೀಸಿನವರಿಗೆ ನಿರ್ದೇಶನಗಳನ್ನು ಕೊಟ್ಟಾದರೂ ಕೂಡ ಸಾಕಷ್ಟು ಸಾಕ್ಷಿ ಪುರಾವೆಗಳಿದ್ದರೂ ಕೂಡ ಅವರು ಮತ್ತೆ ನಾವು ತನಿಖೆ ಮಾಡಿದ್ದೇವೆ, ಇಲ್ಲಿ ಸಾಕ್ಷಿ ಕಾಣ್ತಾ ಇಲ್ಲ, ಏನೂ ಇಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಅವರು ಆ ಒಂದು ಕೇಸುಗಳನ್ನು ಕ್ಲೋಸ್ ಮಾಡುವಂತಹ ಅಥವಾ ಸಾಕ್ಷಿಗಳಿಲ್ಲ ಅಂತ ಹೇಳಿ ಮತ್ತೆ B ರಿಪೋರ್ಟ್ ಹಾಕುವಂತಹ ಅಥವಾ C ರಿಪೋರ್ಟ್ ಹಾಕುವಂತಹ ಈ ರೀತಿಯಾದಂತಹ ಕೆಲವು ಪ್ರಮೇಯಗಳು ಹೆಚ್ಚಾಗ್ತಾ ಇರೋದರಿಂದ ಜನಗಳ ಸಮಯ ಇದರಲ್ಲಿ ಸಾಕಷ್ಟು ಹೊರಟೋಗ್ತಾ ಇರೋದರಿಂದ ಜನಗಳಿಗೆ, ಠಾಣೆಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ಕಮಿಷನರ್ ಅವರ ಕಚೇರಿಗಳಿಗೆ, ತದನಂತರ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳಿಗೆ ತಿಂಗಳಗಟ್ಟಲೆ ವರ್ಷಗಟ್ಟಲೆ ಅಲೆದರೂ ಕೂಡ ಒಂದು FIR ಆಗದೇ ಇರತಕ್ಕಂತಹ ಪರಿಸ್ಥಿತಿಗಳು ಇರೋದರಿಂದ ಕೆಲವೊಂದು ಪ್ರಸಂಗಗಳಲ್ಲಿ ಇತ್ತೀಚೆಗೆ ಇದನ್ನು ಅರಿತಿರುವಂತಹ ಕಂಡಿರುವಂತಹ ಹೈಕೋರ್ಟ್ ಒಂದು ಮಹತ್ವವಾದಂತಹ ಒಂದು ನಿರ್ದೇಶನವನ್ನು ನೀಡಿದೆ. ಅದೇನಪ್ಪ ಅಂತ ಹೇಳಿದರೆ ಈ ಒಂದು BNS ಕಾನೂನಿನ ಅಡಿಯಲ್ಲಿ ಜನಸಾಮಾನ್ಯರಿಗೆ ಏನಾದರೂ ಪೊಲೀಸಿನವರಿಂದ ಅಂದರೆ ಅವರು ಕೊಟ್ಟಂತಹ ದೂರಿಗೆ ಹಿಂಬರಹ ಬರೆದಿರಬೇಕು, ಅಂದರೆ ಎಂಡಾರ್ಸ್ಮೆಂಟ್ ಅಂತ ಕೊಡ್ತೇವೆ. ಆ ಎಂಡಾರ್ಸ್ಮೆಂಟನ್ನು ಕೊಟ್ಟು ಇದು ಸಿವಿಲ್ ಸ್ವರೂಪದ್ದು ಅಂತ ಹೇಳಿ FIR ಅನ್ನು ದಾಖಲಿಸದೆ ರಿಜೆಕ್ಟ್ ಮಾಡಿದರೆ, ರೆಫ್ಯೂಸ್ ಮಾಡಿದರೆ, ತಿರಸ್ಕರಿಸಿದರೆ ಆಗ ಈ ಒಂದು ಮೇಲಧಿಕಾರಿಗಳ ಗಮನಕ್ಕೂ ತಾರದೆ ಮ್ಯಾಜಿಸ್ಟ್ರೇಟ್ರವರಿಗೂ ತಿಳಿಸದೆ ನೇರವಾಗಿ ಈಗ ಹೈಕೋರ್ಟಿಗೆ ನೀವು ಅರ್ಜಿಯನ್ನು ಹಾಕಬಹುದಾಗಿದೆ. ಇದು ಒಂದು ಹೊಸ ಒಂದು ಕಾನೂನು ಪದ್ಧತಿಯಾಗಿದೆ. ಸೊ ಈ ಒಂದು BNS ಅಂಡರಿನಲ್ಲಿ ಇದು ಜನಗಳು ನಾಗರಿಕರ ಹಕ್ಕನ್ನು ಉಳಿಸುವ ಸಲುವಾಗಿ ಮತ್ತು ಅವರ ಅಹವಾಲುಗಳನ್ನು ನೋವನ್ನು ಕೇಳುವ ಸಲುವಾಗಿ ಹೈಕೋರ್ಟು ಈ ಒಂದು ನಿರ್ದೇಶನವನ್ನು ನೀಡಿದೆ. ಸೊ ಈ ಒಂದು ಹೊಸ ನಿರ್ದೇಶನ ಕಾನೂನು ಜನಸಾಮಾನ್ಯರಿಗೆ ಅನುಕೂಲವಾಗುತ್ತೆ.
ಸುಮ್ಮನೆ ಒಂದು FIR ದಾಖಲು ಮಾಡೋಕ್ಕೆ ವಿಳಂಬವಾಗುವುದನ್ನು ತಡೆ ಹಿಡಿಯುತ್ತೆ ಎಂಬುವಂತಹ ಮಾಹಿತಿಯನ್ನು ಇಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಚಾರ ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.